ಯಾವಾಗಲೂ ಐಸ್ ಕ್ರೀಮ್ ಹೊರಗಡೆನೇ ತಂದುಕೊಟ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಮನೆಯಲ್ಲೂ ಒಂದ್ಸಲ ಟ್ರೈ ಮಾಡೋಣ ಅಲ್ವಾ. ಹೊರಗಡೆಯಿಂದ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಅಂದರೆ ಫ್ರೆಶ್ ಕ್ರೀಮ್ ಆ ಥರ ಏನನ್ನೂ ತಗೊಳ್ದೆ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಪಟ ಅಂತ ಮಾಡ್ಕೊಳ್ಳೋ ಅಂತ ಐಸ್ ಕ್ರೀಮ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಲೀಟರ್ ಆಗೋಷ್ಟು ಹಾಲು ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇರಬೇಕು, ಫ್ಯಾಟ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ ಕೈ ಬಿಡದೆ ಕೆನೆ ಬರದೇ ಇರೋ ರೀತಿ ಕೈ ಆಡಿಸ್ತಾನೆ ನಾವು ಕಾಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಾದ ನಂತರ ನಾವು ಇನ್ನು ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವು ಅರ್ಧ ಲೀಟರ್ ಆಗಿದ್ರೆ ಅದು ಸ್ವಲ್ಪ ಗಟ್ಟಿ ಆಗಬೇಕು. ಒಂದು 1/4 ಲೀಟರ್ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಪಕ್ಕದಲ್ಲಿ ಇದಕ್ಕೆ ನಾವು ಗೋಡಂಬಿ ಮತ್ತು ಬಾದಾಮಿ ಇದನ್ನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಬಾದಾಮಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬರೋಣ. ಈ ಪೇಸ್ಟ್ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಇದಕ್ಕೆ ಕನ್ಸಿಸ್ಟೆನ್ಸಿನೂ ಅಷ್ಟೇ, ನಾವು ಹಾಲು ಏನು ಗಟ್ಟಿ ಆಗಬೇಕು, ಐಸ್ ಕ್ರೀಮ್ ತರ ಫ್ಲೇವರ್ ಬರಬೇಕು ಅಂದ್ರೆ ಇದನ್ನ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿದ ತಕ್ಷಣ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ. ಕೈ ಬಿಡದೆ ನಾವು ಕೈನ ಆಡಿಸ್ತಾ ಇರಬೇಕು. ಅವಾಗ ಈಸಿಯಾಗಿ ಅದು ಮಿಕ್ಸಪ್ ಆಗುತ್ತೆ. ಈ ರೀತಿ ಗಟ್ಟಿನೂ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕೆನೆ ಬರ್ತಾ ಇದೆ ಮತ್ತೆ ಹಾಗೆ ಗಟ್ಟಿನೂ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಈಗ ಆಗ್ತಾ ಇದೆ. ಇದಕ್ಕೆ ನಾವು ಸ್ವಲ್ಪ ಹಾಲ್ಗೆ ಸ್ವಲ್ಪ ಸ್ಯಾಫ್ರನ್ ಹಾಕೊಂಡು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನೋಡೋದಕ್ಕೆ ಕಲರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಸ್ಯಾಫ್ರನ್ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಂತರ ಇದನ್ನೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ರೀತಿ ಗಟ್ಟಿ ಆಗ್ತಾ ಬಂದ ನಂತರ ಸಕ್ಕರೆ ನಾವು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಬೇಕಿದ್ರು ಆಪ್ಷನಲ್ ಆಗಿ ಉಪಯೋಗಿಸ್ಕೋಬಹುದು. ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಈ ರೀತಿ ಗಟ್ಟಿ ಆಗ್ಬೇಕು, ತಿಕ್ ಆಗ್ಬೇಕು. ಈ ರೀತಿ ಆದ ನಂತರ ಸ್ವಲ್ಪ ತಣ್ಣಗಾಗ್ಲಿ ಅಂತ ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಆರಿದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ. ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಏಲಕ್ಕಿ ಸೇರಿಸ್ಕೋಬಾರ್ದು, ಯಾಕಂದ್ರೆ ಗ್ರೈಂಡ್ ಆಗಲ್ಲ ಸರಿಯಾಗಿ. ಏಲಕ್ಕಿ ಪೌಡರ್ ಆದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಇದನ್ನ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈ ರೀತಿ ಆಗಿದೆ. ಮೇಲೆ ಡೆಕೋರೇಷನ್ಗೆ ಅಥವಾ ಮಧ್ಯದಲ್ಲಿ ತಿನ್ನೋವಾಗ ಚೆನ್ನಾಗಿರ್ಬೇಕು ಅಂತ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಯಾವ್ದಿರುತ್ತೆ ಆ ರೀತಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೇರಿಸ್ಕೊಂಡಿದ ನಂತರ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಕವರ್ ಮಾಡಬೇಕು, ಎಲ್ಲೂ ಗಾಳಿ ಹೋಗಬಾರ್ದು. ಈಗ ಇದನ್ನ 7 ರಿಂದ 8 ಗಂಟೆವರೆಗೂ ನಾವು ಫ್ರೀಸರಲ್ಲಿ ಇಟ್ಕೊಳ್ಳೋಣ. ಆಗ ನೀಟಾಗಿ ರೆಡಿ ಆಗುತ್ತೆ. 7 ರಿಂದ 8 ಗಂಟೆ ಆದ್ಮೇಲೆ ತೆಗೆದು ನೋಡ್ತಾ ಇದ್ವಿ. ನೋಡಿ ಎಷ್ಟು ನೀಟಾಗಿ ಗಟ್ಟಿಯಾಗಿ ಆಗಿದೆ. ಟೇಸ್ಟಿಯಾಗೂ ಇರುತ್ತೆ, ಯಾಕೆಂದ್ರೆ ನಾವು ಗೋಡಂಬಿ ಬಾದಾಮಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ನೀಟಾಗಿ ಡಿಮೋಲ್ಡ್ ಮಾಡಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಪಟಾಪಟ ಅಂತ ಮಾಡ್ಕೊಳ್ಳೋ ಅಂತ ಐಸ್ ಕ್ರೀಮ್ ಅಂತ ಹೇಳಬಹುದು. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.